ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮತದಾರ ಪಟ್ಟಿಯ ಪರಿಷ್ಕರಣೆ ಅದು ಈಗ ವಿವಾದವನ್ನ ಸೃಷ್ಟಿಸಿದೆ. ಪ್ರತಿಪಕ್ಷಗಳ ಆರೋಪಕ್ಕೂ ಕೂಡ ಕಾರಣ ಆಗಿದೆ. ಹಾಗೆ ನೋಡಿದರೆ ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಯಾವಾಗ ಈ SIR ಅನ್ನ ಪ್ರಾರಂಭ ಮಾಡ್ತೋ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಯಾವಾಗ ಪ್ರಾರಂಭ ಆಯ್ತೋ ಆ ಸಂದರ್ಭದಿಂದನೇ ಇಡೀ ಈ ಪ್ರಕ್ರಿಯೆ ಏನಿದೆ ಇದರ ಬಗ್ಗೆ ನೀಡ್ ಆಫ್ ಸಸ್ಪಿಷನ್ ಇದ್ದೇ ಇತ್ತು. ಈಗ ಕರ್ನಾಟಕದಲ್ಲೂ ಕೂಡ ಬಿಜೆಪಿ ಮತ್ತು JDS ಈ ಪ್ರಕ್ರಿಯೆಯನ್ನು ಪ್ರಶ್ನಿಸುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವ ಪಕ್ಷ ಮಾಡುತ್ತೆ, ಯಾವುದು ಮಾಡಲ್ಲ ಅನ್ನೋದು ಡಿಫ್ರೆಂಟ್ ಇಶ್ಯೂ. ಆದರೆ ಇವರು ಕೊಟ್ಟ ಸ್ಪಷ್ಟವಾದ ಸಂದೇಶ ಏನಿದೆ ಅಂದರೆ, ಈ SIR ಏನಿದೆ ಇದು ಫುಲ್ ಪ್ರೂಫ್ ಅಲ್ಲ. ರಾಜಕೀಯ ಕಾರಣಕ್ಕಾಗಿ SIR ಬಳಕೆ ಆಗುತ್ತೆ ಅನ್ನೋದು ಈಗ ಇಟ್ ಹ್ಯಾಸ್ ಬಿನ್ ಪ್ರೂವ್. ಪ್ರತಿಪಕ್ಷಗಳ ಆರೋಪ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳೇನು ಆರೋಪ ಮಾಡಿದ್ದು, ಅವಾಗಿಲ್ಲ ರಾಜಕೀಯ ಉದ್ದೇಶ ಇತ್ತು ಅಂತ ಹೇಳಲಾಗ್ತಾ ಇತ್ತು. ಈಗ ಕರ್ನಾಟಕದ ಬಂದಂತ ಸಂದರ್ಭದಲ್ಲಿ ಈಗ ಬಿಜೆಪಿ ಮತ್ತು JDS ಮಾಡಿರುವ ಆರೋಪ ಏನು ಸ್ಪಷ್ಟಪಡಿಸುತ್ತೆ ಅಂದ್ರೆ, ಒಂದು, ಇಡೀ ಈ SIR ಪ್ರಕ್ರಿಯೆ ಏನಿದೆ ಅದನ್ನ ರಾಜಕೀಯ ಪಕ್ಷಗಳು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳಬಹುದು. ಈಗ ಮೊದಲು ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಆರೋಪ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ಸರ್ಕಾರದ ಹಸ್ತಕ್ಷೇಪದ ಆರೋಪವನ್ನ ಬಿಜೆಪಿ ಮತ್ತು JDS ನಾಯಕರು ಮಾಡಿದ್ದಾರೆ. ಏನು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ತನ್ನ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ, ಇದು ಆರೋಪ. ಅಂದ್ರೆ ಇಲ್ಲಿ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಳ್ಳುವ ಅವಕಾಶ ಇದೆ ಅಂತ ಆಯ್ತಲ್ವಾ. ಆಗಿರುವ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇಲ್ಲಿ ಕಾಂಗ್ರೆಸ್ ಆಡಳಿತ ಯಂತ್ರವನ್ನ ದುರುಪಯೋಗ ಪಡಿಸಿಕೊಂಡು ಈ SIR ಅನ್ನ ತನಗೆ ಬೇಕಾದಾಗ ಮಾಡಿಸ್ಕತ್ತೆ ಅಂತಾದ್ರೆ, ಈ ದೇಶದಲ್ಲಿ 20ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಬಿಜೆಪಿ ಇದೇ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಅಲ್ವಾ. ಅಂದ್ರೆ ಒಂದು, ಕೇಂದ್ರೀಯ ಚುನಾವಣಾ ಆಯೋಗಕ್ಕೆ ಯಾವುದೇ ನಿಯಂತ್ರಣ ಇಲ್ಲಪ್ಪ. ಆಯಾಯ ರಾಜ್ಯಗಳಲ್ಲಿ ಯಾವ ಸರ್ಕಾರ ಇದೆಯೋ ತಮಗೆ ಬೇಕಾದ ಹಾಗೆ ಮತದಾರ ಪಟ್ಟಿಗೆ ಸೇರಿಸಿ ತಮಗೆ ಬೇಡವಾದವರನ್ನ ಹೊರಗೆ ತಳ್ಳಬಹುದು ಅನ್ನೋದನ್ನ ಬಿಜೆಪಿ JDS ಎರಡು ಈ ಕರ್ನಾಟಕದಲ್ಲಿ ಈ ಹೇಳಿಕೆ ನೀಡುವ ಮೂಲಕ ಪ್ರೂವ್ ಮಾಡಿದೆ. ದಟ್ಸ್ ಒನ್ ಥಿಂಗ್. ಸೊ ಅದಕ್ಕೆ ಅವ್ರು ಹೇಳ್ತಾ ಇರೋದು, ಈ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ SIR ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯನ್ನ ರದ್ದುಪಡಿಸಬೇಕು ಅಂತ. ಸೊ ಇದೇ ಮಾದರಿ ಆದರೆ, ಇದೇ ಮಾಡೆಲ್ ಆದ್ರೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿದೆಯೋ ಎಲ್ಲೆಲ್ಲಿ ಮಾಡಿ ಚುನಾವಣೆ ಗೆದ್ದರಲ್ಲ, ಬಿಹಾರದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಅಸ್ಸಾಂನಲ್ಲಿ, ಅಲ್ಲೂ ಕೂಡ ಇದೇ ರೀತಿ ನಡೆದಿದೆ ಅನ್ನುವುದಕ್ಕೆ ಯಾವುದೇ ಅನುಮಾನ ಇಲ್ಲ ಅಲ್ವಾ. ಸೊ ಅಲ್ಲೂ ಕೂಡ ಈ ಏನು SIR ನಡೆದಿರುವ SIR ಅನ್ನ ರದ್ದುಪಡಿಸಿ ಅಲ್ಲಿ ಇನ್ನು ಚುನಾವಣೆ ಏನಾಗಿದೆ ಅದು ರಿಸಲ್ಟೇ ಸರಿ ಇಲ್ಲ ಅಂತ ಹೇಳ್ಬೋದಲ್ವಾ. ದಟ್ ಈಸ್ ದ ಥಿಂಗ್. ಇನ್ನು ಮತದಾರರ ಹೆಸರುಗಳ ಬಗ್ಗೆ ಕೂಡ ಈ ಎರಡು ಪಕ್ಷಗಳು ಆತಂಕವನ್ನ ವ್ಯಕ್ತಪಡಿಸಿವೆ. ಪರಿಷ್ಕರಣೆಯ ವೇಳೆ ಅರ್ಹ ಮತದಾರರ ಹೆಸರುಗಳನ್ನ ಅನಗತ್ಯವಾಗಿ ಅಳಿಸಿ ಹಾಕುವ ಸಾಧ್ಯತೆ ಇದೆ ಅಂತ ಬಿಜೆಪಿ ಮತ್ತು JDS ಹೇಳ್ತಾರೆ. ಆ ಮೂಲಕ ಇಡೀ ಚುನಾವಣಾ ಆಯೋಗ ನಡೆಸುತ್ತಿರುವಂತ ಈ SIR ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ ಮಾಡಿರುವ ಆರೋಪ ಏನಿದೆ, ಆರೋಪ ಸತ್ಯ ಅಂತ ಕರ್ನಾಟಕದ ಬಿಜೆಪಿ ಮತ್ತು JDS ಹೇಳ್ತಾರೆ ಅಲ್ವಾ. ಯಾಕೆಂದ್ರೆ ಅನಗತ್ಯವಾಗಿ ಅಳಿಸಿ ಹಾಕುವ ಸಾಧ್ಯತೆ ಇದೆ. ಆ ಸಾಧ್ಯತೆ ಕರ್ನಾಟಕದಲ್ಲಿದ್ದರೆ ಆ ಸಾಧ್ಯತೆ ಉತ್ತರ ಪ್ರದೇಶದಲ್ಲಿ ಇರುತ್ತೆ, ಆ ಸಾಧ್ಯತೆ ಅಸ್ಸಾಂನಲ್ಲಿರುತ್ತೆ, ಆ ಸಾಧ್ಯತೆ ಪಶ್ಚಿಮ ಬಂಗಾಳದಲ್ಲಿರುತ್ತೆ, ಎಲ್ಲ ಕಡೆನೂ ಇರುತ್ತೆ. ಕರ್ನಾಟಕಕ್ಕೊಂದು ಸಪರೇಟ್ ಆದ ಸಾಧ್ಯತೆ ಅಂತ ಇರಲ್ಲ ಅಲ್ವಾ. ಸೊ ಅದರಿಂದ ಇಡೀ ಈ ಒಂದು SIR ಪ್ರಕ್ರಿಯೆ ಏನಿದೆ ಇದು ರಾಜಕೀಯ ಕಾರಣಕ್ಕಾಗಿ ಬಳಕೆ ಆಗುತ್ತೆ ಅನ್ನೋದನ್ನ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಹಾಗೂ ಬಿಜೆಪಿ ರಾಜ್ಯ ನಾಯಕರುಗಳು ಇದನ್ನ ಪ್ರೂವ್ ಮಾಡಿದ್ದಾರೆ.
ಇಸ್ ಎ ನೆಕ್ಸ್ಟ್ ಪಾಯಿಂಟ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅಂಕಿಅಂಶಗಳು ಕೂಡ ತೆಗೆದುಕೊಂಡಿದ್ದೀನಿ. ಅದೇನು ಅಂದ್ರೆ, ರಾಮನಗರದಲ್ಲಿ ಬಾಂಗ್ಲಾದೇಶಿಯರು ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಬರೀ ರಾಮನಗರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಸುಮಾರು 10,000 ಬಾಂಗ್ಲಾದೇಶಿಯರಿದ್ದಾರೆ ಅನ್ನೋದು ಆರೋಪ. ಅದರ ಜೊತೆಗೆ ಕರ್ನಾಟಕದಲ್ಲಿ 25 ಲಕ್ಷ ಬಾಂಗ್ಲಾದೇಶಿಯರು ವಲಸೆಕೋರರು ಇದ್ದಾರೆ ಅಂತ ಹೇಳ್ತಾರೆ. ಇದಿದ್ರೆ ಅದ ವಲಸೆಕೋರರು ಬರೋದಕ್ಕೆ ಕಾರಣ ಯಾರು ಅನ್ನೋದು ಎಂಟೈರ್ಲಿ ಡಿಫರೆಂಟ್ ಇಶ್ಯೂ. ಕ್ಯಾನ್ ಡಿಸ್ಕಸ್. ಅದು ಕೇಂದ್ರ ಸರ್ಕಾರ, ಮೋದಿ, ಅಮಿತ್ ಶಾ ಅಂತ ಹೇಳ್ಬೇಕಾಗ್ತದೆ. 2014ರಿಂದ ಅವರೇ ಇದ್ದಾರೆ. ದಟ್ಸ್ ಒನ್ ಥಿಂಗ್. ಎರಡನೇದಾಗಿ, ಕರ್ನಾಟಕದಲ್ಲಿ ಒಂದೇ 25 ಲಕ್ಷ ಇದ್ದಾರೆ ಅಂದ್ರೆ ಇಡೀ ದೇಶದಲ್ಲಿ ಎಷ್ಟು ಕೋಟಿ ಇದ್ದಾರೆ ಹಾಗಿದ್ರೆ ಅವರು? ಕುಮಾರಸ್ವಾಮಿ ಅವರಿಗೆ ಏನಾದ್ರು ಬಾಂಗ್ಲಾದೇಶದ ಒಟ್ಟು ಜನಸಂಖ್ಯೆ ಎಷ್ಟು ಅನ್ನುವ ತಿಳುವಳಿಕೆ ಆದ್ರೂ ಇದೆಯಾ ಅಲ್ವಾ? 25 ಲಕ್ಷ ಅಂದರೆ ಕರ್ನಾಟಕದಲ್ಲಿರುವಂತಹ ಮುಸ್ಲಿಮರನ್ನ ಎಲ್ಲರೂ ಕೂಡ ಇವರು ಬಾಂಗ್ಲಾದೇಶಿಯರು ಅನ್ನುವ ಹಣೆಪಟ್ಟಿಯನ್ನು ಹಾಕ್ತಾ ಇದ್ದಾರೆ. ಸೊ ಈ ಹಣೆಪಟ್ಟಿಯನ್ನ ಅವರು ಹಚ್ಚಿರುವುದಕ್ಕೆ ವಿರೋಧವಾಗಿ ಇವತ್ತು ಕೂಡ ರಾಮನಗರದಲ್ಲಿ ಮುಸ್ಲಿಂ ಮುಖಂಡರುಗಳು ಪತ್ರಿಕಾಗೋಷ್ಠಿಯನ್ನು ಮಾಡಿಬಿಟ್ಟು ಅವರು ಹೇಳಿದ್ದು, ನಾವು ಇಲ್ಲೇ ಹುಟ್ಟಿದ್ದೀವಿ, ಇಡೀ ರಾಮನಗರದ ಮುಸ್ಲಿಂ ಸಮುದಾಯಕ್ಕೆ ಈ ರೀತಿ ನೀವು ಅವಮಾನವನ್ನು ಮಾಡಬೇಡಿ, ನಾವು ರಾಮನಗರದವರು ಅನ್ನುವ ಮಾತನ್ನ ಪತ್ರಿಕಾಗೋಷ್ಠಿಯನ್ನ ಮಾಡಿ ಹೇಳಿ. ಆದರೆ ಅದು ಎಲ್ಲಿವರೆಗೆ ಹೋಯ್ತು ಅಂತಂದ್ರೆ, ಕುಮಾರಸ್ವಾಮಿ ಅವರ ಪುತ್ರ JDS ನ ಮುಂದಿನ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದು, ರಾಮನಗರ ಇದೆಯಲ್ಲ ಅದು ರಹೀಂ ನಗರ ಆಗ್ತಾ ಇದೆ ಅಂತ. ನಾನು ಇದಕ್ಕೆ ಸಂಬಂಧಪಟ್ಟಂತ ಅಂಕಿಅಂಶಗಳನ್ನು ನೋಡಿದೆ. ಹಾಗಿದ್ರೆ ರಾಮನಗರದಲ್ಲಿ ಜನಸಂಖ್ಯೆ ಒಟ್ಟು ಎಷ್ಟಿದ್ದಾರೆ ಏನು? ಈ 2011ರ ಜನಗಣತಿಯ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ ನಾವು ನೋಡೋಣ, ಏನು ಇವರ ಆರೋಪ ಸತ್ಯನ ಸುಳ್ಳ, ರಾಜಕೀಯ ಕಾರಣಕ್ಕ ರಾಮನಗರ ನಿಜವಾಗಿ ರಾಮನಗರವಾಗಿದೆಯಾ ಅಥವಾ ಅದು ರಹೀಂ ನಗರವಾಗಿ ಬದಲಾಗಿದೆ. ವಿಲ್ ಸಿ ದಟ್. ಸೊ ಇಡೀ ರಾಮನಗರ ಜಿಲ್ಲೆಯ ಒಟ್ಟು ಜನಸಂಖ್ಯೆ ಎಷ್ಟಿದೆ? ಇದು 2011ರ ಜನಗಣತಿಯ ಪ್ರಕಾರ ರಾಮನಗರ ಜಿಲ್ಲೆಯ ಒಟ್ಟು ಜನಸಂಖ್ಯೆ 10,82,636. ಎಷ್ಟು ಹೇಳಿ? 10,82,636 ರಾಮನಗರ ಜಿಲ್ಲೆಯ ಜನಸಂಖ್ಯೆ. ಇಲ್ಲಿ ಈ ರಾಮನಗರದ ಇಡೀ ಜಿಲ್ಲೆಯ ಜನಸಂಖ್ಯೆಯಲ್ಲಿ ಮುಸ್ಲಿಂ ಜನಸಂಖ್ಯೆ ಎಷ್ಟು? 1,14,311. ಅಂದ್ರೆ ಇಡೀ ರಾಮನಗರ ಜಿಲ್ಲೆಯ ಜನಸಂಖ್ಯೆಯಲ್ಲಿ ಮುಸ್ಲಿಮರ ಪ್ರಮಾಣ, ಜನಸಂಖ್ಯೆಯ ಪ್ರಮಾಣ ಎಷ್ಟು ಅಂದ್ರೆ 10.56. ಕರ್ನಾಟಕದ ಒಟ್ಟಾರೆಯಾಗಿ ಮುಸ್ಲಿಂ ಜನಸಂಖ್ಯೆ ಪ್ರತಿಶತ 14ರಷ್ಟಿದ್ರೆ ರಾಮನಗರದಲ್ಲಿ ಕೇವಲ 10.56% ಮುಸ್ಲಿಂ ಜನಸಂಖ್ಯೆ ಇದೆ. ಹಾಗಿರುವಾಗ ಅಂದ್ರೆ ಏನು, ಇಡೀ ರಾಜ್ಯದ ಮುಸ್ಲಿಂ ಜನಸಂಖ್ಯೆಯ ಸರಾಸರಿಗಿಂತ ರಾಮನಗರದಲ್ಲಿ ಮುಸ್ಲಿಂ ಜನಾಂಗದ ಸರಾಸರಿ ಜನಸಂಖ್ಯೆ ಏನಿದೆ ಅದು ಕಡಿಮೆ ಇದೆ. ಹೀಗಿರುವಾಗ ತಾವು ಯಾವ ಆಧಾರದ ಮೇಲೆ ಈ ಮಾತನ್ನ ಹೇಳಿದ್ರಿ? ಮತ್ತು ಅವರ ಸನ್ಮಾನ್ಯ ಕೇಂದ್ರ ಸಚಿವರು ಆಡಿರುವುದು ಸತ್ಯ ದೂರವಾದ ಮಾತು, ರಾಜಕೀಯ ಕಾರಣಕ್ಕಾಗಿ ಅವರು ಆಡಿರುವ ಮಾತು. ಮತ್ತು ಈಗ ಏನು ಹೊಸದಾಗಿ ಸ್ನೇಹ ಮಾಡಿದ್ದಾರೆ ಬಿಜೆಪಿ, ಆ ಬಿಜೆಪಿಯನ್ನ ನಿಯಂತ್ರಿಸುವಂತಹ RSS ಮತ್ತು ಸಂಘ ಪರಿವಾರವನ್ನ ಸಂತೋಷ ಪಡಿಸುವುದಕ್ಕೆ ಕುಮಾರಸ್ವಾಮಿ ಮತ್ತು ಅವರ ಪುತ್ರರತ್ನರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಈ ಹೇಳಿಕೆ ನೀಡಿದಂತೆ ಕಾಣ್ತಾರೆ. ಸೊ ನೀವು ರಾಮನಗರದ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ನೋಡಿ, ಅಲ್ಲಿ ಜನಗಣತಿಯ ಪ್ರಕಾರ ಅಲ್ಲಿ ಇರುವಂತಹ ಒಟ್ಟು ಜನಸಂಖ್ಯೆ 95,167. ಅಂದ್ರೆ ನೀವು 95,167 ಏನು ಇಡೀ ಜನಸಂಖ್ಯೆ ಇದ್ರೆ ರಾಮನಗರದಲ್ಲಿ ಸಿಟಿಯಲ್ಲಿ ಅದರ 10% ಮುಸ್ಲಿಂ ಅಂದ್ಕೊಂಡ್ರೆ ಅದು ಎಷ್ಟಾಗುತ್ತೆ? 8,9,000, 10,000 ಅಂದ್ರೆ ಇಡೀ 10,000 ಅವರು ಮುಸ್ಲಿಮರು ಇದ್ದಾರೆ. ಅವರನ್ನೆಲ್ಲರನ್ನೂ ಕೂಡ ಬಾಂಗ್ಲಾದೇಶಿಯರು ಅಂತ ಸನ್ಮಾನ್ಯ ಕೇಂದ್ರ ಸಚಿವರು ಹೇಳ್ತಾರೆ. ಸೊ ಇದನ್ನ ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಏನ್ ಅನ್ಸುತ್ತೆ ಅನ್ನೋದನ್ನ ನಾವು ನೋಡ್ಬೋದು ಅಂತ. ಇನ್ನು ನೋಡಿ, ನೀವು ನೋಡ್ತಾ ಹೋಗಿ ರಾಮನಗರದಲ್ಲಿ ಇದೇನು ಅವರ ಮಾಡಿರುವ ಆರೋಪ ಏನಿದೆ, ಕುಮಾರಸ್ವಾಮಿ ಅವರು ಹೇಳುದು ನೋಡಿ, ಕುಮಾರಸ್ವಾಮಿ ಎಲ್ಲ ಅವರ ಪುತ್ರರತ್ನ ಹೇಳುದು, ಟಿಪ್ಪು ನಗರ, ಯಾರಬ್ ನಗರ, ಮೆಹಬೂಬ್ ನಗರ ಮುಂತಾದ ಮುಸ್ಲಿಂ ಬಹುಸಂಖ್ಯಾತ ವಾರ್ಡ್ಗಳಲ್ಲಿ SIR ವೇಳೆ ಅಕ್ರಮ ನಡೆಯುತ್ತೆ ಅನ್ನೋದನ್ನ ಅಂತ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾರೆ. ಅಂದ್ರೆ ಮುಸ್ಲಿಂ ಬಹುಸಂಖ್ಯಾತರು ಏನಿದ್ದಾರೆ
ಆ ಪ್ರದೇಶಗಳನ್ನೆಲ್ಲವನ್ನು ಅವರು ಟಾರ್ಗೆಟ್ ಮಾಡಿ ಅದು ರಹೀಮ್ ನಗರ ಅಂತ ಹೇಳ್ತಾರೆ. ಆದ್ರೆ ನಿಯರ್ಲಿ 1 ಲಕ್ಷ ಜನಸಂಖ್ಯೆ ಇರುವಂತಹ ರಾಮನಗರ ಪಟ್ಟಣದಲ್ಲಿ ಮುಸ್ಲಿಮರ ಜನಸಂಖ್ಯೆ 10,000 ಅವರನ್ನೆಲ್ಲವನ್ನು ಅವರು ಬಾಂಗ್ಲಾದೇಶಿಯರು ಮುಸ್ಲಿಂ ಹೆಸರು ಕಂಡ ತಕ್ಷಣ ಅವ್ರನ್ನ ಬಾಂಗ್ಲಾದೇಶಿಯರು ಅಂತ ಅವರು ಆ ಹಣಪಟ್ಟಿಯನ್ನು ಹಚ್ಚುವಂಥದ್ದು. ಅಕ್ರಮವಾಗಿ ಮತದಾರರ ಹೆಸರುಗಳನ್ನ ಸೇರಿಸಲಾಗ್ತಾ ಇದೆ. ಇರದೆ 10,000 ಜನ ಅಂದ್ಕೊಳ್ಳಿ, 10% ಮುಸ್ಲಿಮರು ರಾಮನಗರ ಕ್ಷೇತ್ರದಲ್ಲಿ ಇದ್ರೆ ಇನ್ನು 25% ತಂದು ಸೇರ್ಸಕ್ಕಾಗುತ್ತೇನ್ರಿ? ಎಲ್ಲಿಂದ ತಗೊಬರ್ತಾರೆ? ಎಲ್ಲಿದ್ದಾರೆ? ಇಡೀ ಜನಸಂಖ್ಯೆ ಅಂಕಿಅಂಶಗಳನ್ನ ಇಟ್ಕೊಂಡು ಮಾತಾಡ್ಬೇಕಲ್ವಾ? ಬೇರೆ ರೆಸ್ಪಾನ್ಸಿಬಲ್ ಆದ ಪೊಲಿಟಿಷಿಯನ್ ಈ ಅಂಕಿಅಂಶಗಳನ್ನ ಬಿಟ್ಟು ಜನರ ಕಿವಿಯ ಮೇಲೆ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ಅನ್ನ ಇಡುವ ಯತ್ನವನ್ನ ಸನ್ಮಾನ್ಯ ಕುಮಾರಸ್ವಾಮಿ ಮತ್ತು ಅವರ ಪುತ್ರರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅಂತ. ಸೊ ಅವರು ಇಡೀ ಈ ಸೇರ್ಪಡೆ ಆತಂಕವನ್ನು ವ್ಯಕ್ತಪಡಿಸೋದು ಯಾಕೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಬಹಳ ಮುಖ್ಯವಾಗಿ ಅವರು ಬಹುಸಂಖ್ಯಾತ ಹಿಂದೂಗಳಿಗಲ್ಲ, ಅವರ ಮತವನ್ನ ಸೆಳೆಯುವುದಕ್ಕಾಗಿ ಮುಸ್ಲಿಮರನ್ನ ಅವರು ಟಾರ್ಗೆಟ್ ಮಾಡುವಂತಹದ್ದು, ಮುಸ್ಲಿಮರನ್ನ ವಿರುದ್ಧ ಹಿಂದೂಗಳನ್ನ ಎತ್ತಿ ಹಿಡಿಯುವ ಒಂದು ಯತ್ನವನ್ನು ಮಾಡ್ತಿದ್ದಾರಲ್ಲ, ಇದು ಕಮ್ಯುನಲ್ ಟೆನ್ಷನ್ ಅನ್ನ ಉಂಟು ಮಾಡುವಂತ ಹೇಳಿಕೆ ಅಂತ. ಇದು ಕೋಮುವಾದಿ ಮನಸ್ಥಿತಿಯನ್ನ ಉತ್ತೇಜಿಸುವ ಮೂಲಕ ಸಮಾಜವನ್ನ ರಾಜಕೀಯ ಕಾರಣಕ್ಕಾಗಿ ಒಡೆಯುವ ಯತ್ನವನ್ನ ಈ ತಂದೆ ಮಗ ಇಬ್ರು ಮಾಡ್ತಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅಂಕಿಅಂಶಗಳು ಎವ್ರಿಥಿಂಗ್ ಇಸ್ ವೆರಿ ಮಚ್ ಕ್ಲಿಯರ್. ನಾನು ಅಂಕಿಅಂಶಗಳನ್ನ ತೆಗೆದುಕೊಂಡು ಮಾತನಾಡ್ತಿದ್ದೀನಿ. ಸೊ ಇದನ್ನ ಗಮನಿಸಿದ್ರೆ ಈ ಕುಮಾರಸ್ವಾಮಿ ಅವರು ಮಾಡಿರುವ ಆರೋಪ ಇದೆಯಲ್ಲ, ಆ ಆರೋಪಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ. ಒಂದು, ಬಾಂಗ್ಲಾದೇಶಿಯರಿದ್ದಾರೆ ಅನ್ನೋದಕ್ಕೆ ಕೂಡ ಸಾಕ್ಷ್ಯಾಧಾರಗಳಿಲ್ಲ. ಫಸ್ಟ್ ಥಿಂಗ್. ಎರಡನೇದಾಗಿ, ಅಕ್ರಮವಾಗಿ ನೀವು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗ್ತಾ ಇದೆ ಅಲ್ಪಸಂಖ್ಯಾತರನ್ನ ಅಂತ ಹೇಳೋದಕ್ಕೆ, ಅಲ್ಪಸಂಖ್ಯಾತರ ಒಟ್ಟಾರೆ ಸಂಖ್ಯೆ ಇದೆಯಲ್ಲ, ಅದು 10% ಇದೆ. ಅದನ್ನ ಹೆಚ್ಚು ಮಾಡಕ್ಕಾಗಲ್ಲ. ಈ 10% ಇರುವಂತ ಮುಸ್ಲಿಂ ಜನಸಂಖ್ಯೆಯಲ್ಲಿ ಕನಿಷ್ಠ ಇವರ ಪ್ಲಾನ್ ಏನು ಅಂತಂದ್ರೆ, ಒಂದು 5,000 8,000 ಮತಗಳನ್ನು ಎತ್ತಾಕ್ಬಿಟ್ರೆ ತಮ್ಮ ಕ್ಷೇತ್ರ ಬಲ ಆಗಬಹುದು. ಯಾಕಂದ್ರೆ ರಾಮನಗರದಲ್ಲಿ ನಿಂತು ಹೊಡೆಸ್ಕೊಂಡು ಹೋಗಿ ಆಗಿದೆ. ತಮ್ಮ ಕ್ಷೇತ್ರ ಅಂತ ಹೇಳ್ಕೊಂಡ್ರು ಕೂಡ ಕೆಲವರು ಬಿದ್ರು, ಎಲ್ಲ ಬಿದ್ದಾಗಿದೆ. ಈಗ SIR ಮೂಲಕ ಈ ರೀತಿಯ ಹೇಳಿಕೆಯನ್ನು ನೀಡುವ ಮೂಲಕ ಅಧಿಕಾರಿಗಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಅಲ್ಲಿರುವ ಮುಸ್ಲಿಂ ಮತದಾರರುಗಳಿದ್ದಾರೆ ಅವರನ್ನ ಮತದಾರರ ಪಟ್ಟಿಯಿಂದ ಹೊರಗೆ ಇಡುವುದಕ್ಕೆ ಕುಮಾರಸ್ವಾಮಿ ಅವರು ಮತ್ತು ಅವರ ಪುತ್ರ ಯತ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಉತ್ತರ ಏನು ಅಲ್ವಾ? ಕೇವಲ ಒಂದು ಇಡೀ ರಾಮನಗರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ 10,000 ಮುಸ್ಲಿಮರು ಇದ್ರೆ ಇನ್ನು 10,000 ಬಾಂಗ್ಲಾ ವಲಸಿಗರು ಬಂದಿದ್ದಾರೆ ಅಂತಂದ್ರೆ ಟೋಟಲ್ ಜನಸಂಖ್ಯೆ ಎಷ್ಟಾಗ್ಬೇಕು ಅಲ್ವಾ? ಸೊ ಇದನ್ನೆಲ್ಲ ಗಮನಿಸಿದರೆ, ಒಂದು SIR ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ರೆ ಅವರನ್ನ ಯಾವುದೋ ಚೌಲ್ಟ್ರಿಗೋ ಅಲ್ಲಿ ಇಲ್ಲಿ ಕರ್ಕೊಬಂದ್ಬಿಟ್ಟು ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾಡಿದ್ರೆ ತಪ್ಪು. ಐ ಡೋಂಟ್ ಅಗ್ರಿ ದಟ್. ಮನೆಗೆ ಅಧಿಕಾರಿಗಳು ಹೋಗ್ಲೇಬೇಕು. ಆದ್ರೆ ಅದರ ನಿಯಂತ್ರಣ ಇರೋದು ರಾಜ್ಯ ಸರ್ಕಾರದ ಮೇಲೆ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಥವಾ ಚುನಾವಣಾ ಆಯೋಗದ ಮೇಲೆ. ಇದು ಚುನಾವಣಾ ಆಯೋಗದ ನಿಯಂತ್ರಣದಲ್ಲಿ ಬರಲ್ಲ, ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಬರುತ್ತೆ ಅಂತಂದ್ರೆ ಹಾಗಿದ್ರೆ ಚುನಾವಣಾ ಆಯೋಗ ಇರೋದಕ್ಕೆ ಯಾಕೆ? ಬೆಳಗ್ಗೆ ಎದ್ಕೊಂಡು ಇಡ್ಲಿ ವಡೆ ತಿನ್ನಕ್ಕ, ಏನ್ ತಿನ್ನಕ್ಕೆ? ಸ್ವೀಟ್ ತಿನ್ನಕ್ಕ. ಜ್ಞಾನೇಶ್ ಕುಮಾರ್ ಏನ್ ಮಾಡ್ತಿದ್ದಾರೆ? ಕೇಂದ್ರ ಚುನಾವಣಾ ಆಯೋಗ ಏನ್ ಮಾಡ್ತಿದ್ದಾರೆ? ಇದ್ರ ನಡುವೆ ದೂರು ಕೊಡುವಂತ ಕುಮಾರಸ್ವಾಮಿ ಅವರು ಹೋಗಿದ್ದು ಕೇಂದ್ರ ಸಚಿವರಾಗಿದ್ದಾರೆ, ನೇರವಾಗಿ ಹೋಗಿ ದೆಹಲಿಯಲ್ಲಿ ಜ್ಞಾನೇಶ್ ಕುಮಾರ್ ಅವರಿಗೆ ದೂರು ಕೊಡ್ಬೋದಲ್ವಾ? ಅದ್ರ ಬದಲು ಇಲ್ಲಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಈ ರೀತಿಯ ದೂರು ಕೊಡುವ ಮೂಲಕ ಇಡೀ SIR ಪ್ರಕ್ರಿಯೆಯನ್ನ ತಮಗೆ ಬೇಕಾದ ಹಾಗೆ ರಾಜಕೀಯಕ್ಕಾಗಿ ಬಳಸಿಕೊಳ್ಳುವ ಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅದಿಲ್ಲ ಅಂದ್ರೆ ಗೋಯಿಂಟೆಲ್ ನರೇಂದ್ರ ಮೋದಿ ಅವರಿಗೆ ಹೇಳಿ, ನೀವು ಕ್ಯಾಬಿನೆಟ್ ಸದಸ್ಯರಾಗಿದ್ದೀರಿ, ಹಾಗೇನೆ ಅಮಿತ್ ಶಾ ಅವರಿಗೆ ಹೇಳಿ, ಈ SIR ಪ್ರಕ್ರಿಯೆ ಸರಿ ಇಲ್ಲ, ಇದು ಫುಲ್ ಪ್ರೂಫ್ ಅಲ್ಲ, ಇಲ್ಲಿ ಬೇಕಾದಂಗೆ ಮಾಡಬಹುದು, ಆಯಾ ರಾಜ್ಯ ಸರ್ಕಾರದಲ್ಲಿ ಯಾವ ಪಕ್ಷ ಇದೆಯೋ ಅದು ತಮಗೆ ಬೇಕಾದಂಗೆ ಬಳಸ್ಕೋಬಹುದು ಅಂತ ಹೇಳಿ ನೋಡೋಣ. ಓಪನ್ ಆಗಿ ಒಂದು ಹೇಳಿಕೆ ಕೊಡಿ ಕುಮಾರಸ್ವಾಮಿ ಅವರೇ. ಸೊ ಕೇಂದ್ರೀಯ ಚುನಾವಣಾ ಆಯೋಗದ ಯಾವುದೇ ನಿಯಂತ್ರಣವೂ ಇಲ್ಲ, ರಾಜ್ಯ ಸರ್ಕಾರಗಳದ್ದೇ ಪೂರ್ಣ ನಿಯಂತ್ರಣ ಅಲ್ವಾ? ಬಹುತೇಕ ಇಂಥ ಪ್ರಕ್ರಿಯೆಗಳಲ್ಲಿ ನಿಯಂತ್ರಣ ಇರುವುದು ಕೇಂದ್ರ ಚುನಾವಣಾ ಆಯೋಗದ ಮೇಲೆ.
ಒಂದೊಮ್ಮೆ ಯಾವುದೇ ಅಧಿಕಾರಿ ಏನಿದ್ದಾರೆ ಆ ಅಧಿಕಾರಿ ಪ್ರಾಮಾಣಿಕವಾಗಿ ನಿಸ್ಪೃಹತೆಯಿಂದ ಕೆಲಸ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ಅಧಿಕಾರ ಇರೋದು ಕೇಂದ್ರೀಯ ಚುನಾವಣಾ ಆಯೋಗಕ್ಕೆ. ಇದೀಗ ನಡೀತಾ ಇದೆ ಅಂತಂದ್ರೆ ದಟ್ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಕೇಂದ್ರೀಯ ಚುನಾವಣಾ ಆಯೋಗದ್ದು. ಅದನ್ನ ಯಾಕೆ ಮಾತಾಡಲ್ಲ? ಕೇಂದ್ರ ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಏನಾದ್ರು ಕುಮಾರಸ್ವಾಮಿ ಅವರು ಹೇಳಿದ್ರೆ ನಾಳೆ ಬೆಳಗ್ಗೆ ಮೋದಿ ಅಮಿತ್ ಶಾ ಇಬ್ಬರು ಸೇರ್ಬಿಟ್ಟು ಅವ್ರನ್ನ ಸಪೋರ್ಟ್ ಹಾಕ್ಬಿಡ್ತಾರೆ. ಅದಕ್ಕಾಗಿ ಜಾಣತನದಿಂದ ರಾಜಕೀಯ ಬಳಕೆನೂ ಆಗ್ಬೇಕು, ರಾಜ್ಯ ಸರ್ಕಾರ ಅಟ್ಯಾಕ್ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದಕ್ಕೆ ಇದನ್ನು ಬಳಸಿಕೊಂಡು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಡಿ ಕೆ ಶಿವಕುಮಾರ್ ಕೇಂದ್ರೀಯ ಚುನಾವಣಾ ಆಯೋಗದ ಅಧ್ಯಕ್ಷರ, ಅವರ ಮುಖ್ಯಸ್ಥರ, ಕಮಿಷನರ್ ಯಾರು? ಈ ಚುನಾವಣಾ ಪ್ರಕ್ರಿಯೆ ಯಾರು ನಡೆಸುವಂಥದ್ದು? ರಾಜ್ಯ ಸರ್ಕಾರ ನಡೆಸುತ್ತಾ ಅಲ್ವಾ? ಸೊ ಈ ಬಗ್ಗೆ ಕುಮಾರಸ್ವಾಮಿ ಅವರು ತಕ್ಷಣ ಹೋಗ್ಬಿಟ್ಟು ಜ್ಞಾನೇಶ್ ಕುಮಾರ್ ಅವರಿಗೆ ಹೇಳ್ಬೇಕು, ದೂರು ಕೊಡ್ಬೇಕು. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ದೂರು ಕೊಡ್ಬೇಕು. ಸಾರ್ ನೋಡಿ, ನಿಮ್ ಚುನಾವಣಾ ಆಯೋಗನೇ ಸರಿ ಇಲ್ಲ. ಅದು ಜ್ಞಾನೇಶ್ ಕುಮಾರ್ ಎಲ್ಲೆಲ್ಲಿ ಏನ್ ಮಾಡಿದ್ರೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ನೋಡಿ ಊಟ ಹೊಡಿತಿದ್ದಾರೆ ಅವರು ಅಂತ ಒಂದು ದೂರು ಕೊಡಿ ನೋಡೋಣ. ಅವರು ಮತ್ತು ರಾಮನಗರ ರಹೀಮ್ ನಗರ ಆಗುತ್ತೆ ಅಂತ ಹೇಳುವಂತ. ಇನ್ನು ನಿಖಿಲ್ ಕುಮಾರಸ್ವಾಮಿ ನನಗೆ ಬೈಯಕ್ ಮನ್ಸಾಗಲ್ಲ, ಯಾಕಂದ್ರೆ ಪರ್ಸನಲಿ ಗೊತ್ತಿರೋ ಯುವ ನಾಯಕರವರು, ಚೈಲ್ಡ್ ಅದು. ಇನ್ನು ರಾಜಕೀಯ ಆಗಿ ಪಾಪ ಚುನಾವಣೆಯಲ್ಲಿ ಬಿದ್ದು ಹಂಗಾಗಿದೆಯಾ ಗೊತ್ತಿಲ್ಲ ಅವರಿಗೆ. ರಾಮನಗರ ಹೋಗಿ ರಹೀಮ್ ನಗರ ಆಗ್ತಿದೆ ಅಂತ ಹೇಳ್ತಾರಲ್ಲ, ಅಂಕಿಅಂಶಗಳು ಇಟ್ಕೊಂಡು ಮಾತಾಡ್ಬೇಕಲ್ವಾ? ಒಟ್ಟು ರಾಮನಗರ ಜನಸಂಖ್ಯೆ ಎಷ್ಟು? ರಾಮನಗರ ವಿಧಾನಸಭಾ ಕ್ಷೇತ್ರದ ಜನಸಂಖ್ಯೆ ಎಷ್ಟು? ಮುಸ್ಲಿಂ ಜನಸಂಖ್ಯೆ ಎಷ್ಟು? 2011 ಜನಗಣತಿಯಲ್ಲಿ ಎಷ್ಟಿತ್ತು? ಈಗ ಎಷ್ಟು ಇದೆ? ಮುಸ್ಲಿಂ ಜನಸಂಖ್ಯೆ ಎಷ್ಟಿದೆ? ಇವ್ರು ಹೇಳುವಂಗೆ ರಹೀಮ್ ನಗರ ಆಗ್ಬಿಟ್ರೆ ಈಗ 88% ಹಿಂದೂಗಳಿರುವಂತ ರಾಮನಗರ ಕ್ಷೇತ್ರದಲ್ಲಿ ಹೆಂಗ್ರಿ ರಹೀಮ್ ನಗರ ಆಗುತ್ತೆ? 10% ಇರುವವರು ಇದಕ್ಕಿದ್ದಾಗ ಇಡೀ ಕ್ಷೇತ್ರವನ್ನು ಕ್ಯಾಪ್ಚರ್ ಮಾಡ್ಬಿಡ್ತಾರ? ಒಂದು ನ್ಯಾಯ ಬೇಕಲ್ವಾ? ಒಂದು ಧರ್ಮ ಬೇಕಲ್ವಾ? ಮಾತನಾಡೋದಕ್ಕಾದ್ರು, ಒಂದು ಹೇಳಿಕೆ ನೀಡಬೇಕಾದ್ರು. ರಾಜಕೀಯ ಕಾರಣಕ್ಕಾಗಿ ಕೋಮಿನ ನಡುವೆ ಬಹುಸಂಖ್ಯಾತರ ಮತ ಪಡೆಯುವುದಕ್ಕಾಗಿ ಬಹುಸಂಖ್ಯಾತರನ್ನ ಎತ್ತಿ ಅಲ್ಪಸಂಖ್ಯಾತರ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕೋದಕ್ಕೆ ಮಾಡ್ತಿದ್ದೀರಾ? ಅಥವಾ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೇ ನಿಮ್ಮನ್ನು ಅಲ್ಲಿಯ ಜನ ಸೋಲಿಸಿದ್ರು ಅನ್ನೋ ಕಾರಣಕ್ಕಾಗಿ ಆ ದ್ವೇಷದಿಂದ, ಆ ಮತ್ಸರದಿಂದ, ಆ ಈರ್ಷೆಯಿಂದ ಎರಡು ಕಮ್ಯುನಿಟಿ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು. ನಾಳೆ ನಿಮ್ಮ ಈ ಹೇಳಿಕೆಯಿಂದ ರಾಮನಗರದ ಪ್ರದೇಶಗಳಲ್ಲಿ ಬಹುಸಂಖ್ಯಾತ ಮುಸ್ಲಿಮರು ಕೋಪಗೊಂಡು ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೆಸಿದರೆ ದಟ್ ರೆಸ್ಪಾನ್ಸಿಬಿಲಿಟಿ ಯಾರು ತಗೋಬೇಕು? ನೀವೇ ಅಲ್ವಾ? ನಾಳೆ ಏನಾದರೂ ಗಲಾಟೆ ಆದ್ರೆ ಗಲಾಟೆ ಆಗುವಂತೆ ವಾತಾವರಣ ಸೃಷ್ಟಿ ಮಾಡ್ತಿರಲ್ಲ, ನೀವು ರಾಜಕೀಯದಲ್ಲಿ ಬೆಳಿಬೇಕಾದವರು. ಆದ್ರಿಂದ ಇಂತಹ ರಾಮನಗರ ರಹೀಮ್ ನಗರ ಆಗ್ತಾ ಇದೆ ಇಂಥ ಹೇಳಿಕೆಗಳನ್ನ ನೀಡೋದನ್ನ ಮೊದಲು ನಿಲ್ಲಿಸಿ. ನೀವು ಆ ಹೇಳಿಕೆ ನೀಡೋದಿದ್ರೆ ಅಂಕಿಅಂಶಗಳನ್ನ ಇಟ್ಟುಕೊಂಡು ಮಾತಾಡಿ. ಅಂಕಿಅಂಶಗಳು ಇಲ್ಲದೆ ಪಾಪ್ಯುಲಿಸ್ಟಿಕ್ ಆದಂತಹ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡೋದಕ್ಕೆ, ಎತ್ತು ಕಟ್ಟೋದಕ್ಕೆ, ನಿಮ್ಮ ಮಿತ್ರ ಪಕ್ಷವನ್ನ ಸಂತೋಷಪಡಿಸುವುದಕ್ಕೆ, ಸಂಘ ಪರಿವಾರದವರ ಕಾಲು ತೊಳೆಯೋದಕ್ಕೆ, ಅವರ ತಲೆಯ ಮೇಲೆ ಕ್ಷೀರಾಭಿಷೇಕ ಮಾಡೋದಕ್ಕೆ, ಅವ್ರ ತಲೆ ಮೇಲೆ ಹೂ ಹಾಕೋದಕ್ಕೆ ರಾಮನಗರ ಹೋಗಿ ರಹೀಮ್ ನಗರ ಆಗಿದೆ ಅಂತ ಹೇಳಿಕೆ ನೀಡ್ತಾರಲ್ಲ, ಅಂತದನ್ನ ದಯವಿಟ್ಟು ಮಾಡಬೇಡಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.